ವುಡ್ಡು ಕಡಿಬೇಡಿ ಅಂತ ಬುಕ್ಕಲ್ಲೆಲ್ಲ ಬರ್ಸ್ತಾರೆ. ಇದು ವುಡ್ ಬ್ಯಾಕ್ ಗ್ರೌಂಡ್ ಸ್ಟ್ರಕ್ಚರ್ ಯಾವಾಗಿಂದ ಬರ್ತದೆ? ಹೆಂಗ್ ಮಾಡ್ತಾರೆ ಅದನ್ನ? ಇದು ಪ್ಲಾಸ್ಟಿಕ್ ಇಂದ ಮಾಡೋದು, ಹೆಂಗ್ ಬರುತ್ತೆ ನೋಡಿ, ಎಲ್ಲಿಂದ ಬರುತ್ತಿದಲ್ಲ? ನಮ್ಮ ಮನೆ ಹತ್ರ ಎಲ್ಲ ಎಷ್ಟು ಪ್ಲಾಸ್ಟಿಕ್ ಬಿದ್ದೆ ಅಂತ ನಮ್ಗೆ ಗೊತ್ತು. ಅದನ್ನ ರೀಸೈಕಲ್ ಮಾಡ್ಬೋದು. ಇದು ರೀಸೈಕಲ್ ಅಲ್ಲ, ಇದು ಗೊತ್ತಿಲ್ದಿರೇ ಬರ್ಡೇ ಬ್ಯಾನರ್ ಹಾಕೊಂಡು ನಮ್ದು ಬರ್ಡೇ ಆಗುತ್ತೆ. ಆದರೆ ಯಾವುದು ಬರ್ಡೇ ಬ್ಯಾನರ್ ಹಾಕೋಸಲ್ಲ. ಮನೇಲಿ ಮಾಡ್ಕೊಂತೀವಿ, ಫ್ರೆಂಡ್ಸು ಕರ್ಸ್ತೀವಿ, ಚಾಕ್ಲೇಟ್ ಕೊಡ್ತೀವಿ ಅಷ್ಟೇ. ಇವ್ರ ಬರ್ಡೇ ಇದ್ರೆ ಅವ್ರ ಮನೇಲಿ ಮಾಡ್ಕೊಂಡು ಅವ್ರ ಫ್ಯಾಮಿಲಿ ಇದು ಮಾಡಬೇಕು, ಬೇರೆಯವ್ರಿಗೆಲ್ಲ ಕರ್ಸ್ಬಾರ್ದು. ಬಡವ್ರಿಗೆ ಇದು ಅನ್ನದಾನ ಏನಾದರೂ ಮಾಡ್ಬೋದು. ಬ್ಯಾನರ್ ಎಲ್ಲ ಹಾಕ್ಬಿಟ್ಟು ಯಾರು ಇದು ಮಾಡೋದಿದು? ಇದು ಇವತ್ತೇ ತೆಗಿಬೇಕು, ಇಲ್ಲಾಂದ್ರೆ ನಾಳೆ ಎಷ್ಟೊತ್ತು ತೆಗಿಬೇಕು, ಇಲ್ಲಾಂದ್ರೆ ನಾವೇ ಅದು ಬಿಟ್ಟು ಬಿಸಾಕ್ತೀವಿ. ಥ್ಯಾಂಕ್ ಯು. ಹಾಂ, ತುಂಬ ತೊಂದರೆ ಆಯ್ತೈತೆ. ಯಾರಾದರೂ ಇರಲಿ, ಬ್ಯಾನರ್ ಯಾಕೆ ಹಾಕ್ತಾರೆ? ಬ್ಯಾನರ್ ಹಾಕ್ಲೇಬಾರ್ದು. ಹಾಂ, ಪಬ್ಲಿಕ್ ಪ್ರಾಪರ್ಟಿ ಅಂದರೆ ಏನಕ್ಕೆ ಹಾಕ್ತಾರೆ? ಅವ್ರು ಪ್ರೈವೇಟ್ ಪ್ರಾಪರ್ಟಿ. ಇದು ವುಡ್ ಎಲ್ಲಿಂದ ಬರುತ್ತೆ? ಇವ್ರಿಗೆ ಫಾರೆಸ್ಟಿಂದ ಬರುತ್ತೆ, ಒಂದು ಕಡ್ಬಿಟ್ಟು ಕೊಡ್ತಾರ. ಎಲ್ಲಿಂದ ಬರುತ್ತೆ ನೋಡಿ? ಫುಲ್ ಕ್ಲಿಯರ್ ಸ್ಟ್ರಕ್ಚರ್. ಇದು ಮಿಷಿನಿಂದ ಮಾಡಿರೋದು, ಕೈಯಿಂದ ಆಗೋದೇ ಇಲ್ಲ. ಎಲ್ಲಿಂದ ಬರುತ್ತೆ ಇವ್ರಿಗೆಲ್ಲ? ನಮ್ಗೆ ಗೊತ್ತಿರಲ್ಲ. ನಾವು ಬ್ಯಾನರ್ ಹಾಕೋದಂದ್ರೆ ಪರ್ಮಿಷನ್ ತಗೊಂಡು ಗಣೇಶ ಉತ್ಸವಗೆಲ್ಲ ಹಾಕ್ಬೋದು. ಇವ್ರಿಗೆ ಪರ್ಮಿಷನ್ ಇಲ್ಲದೆ ಡೈರೆಕ್ಟ್ ಹಾಕ್ಬಿಡ್ಬೋದು. ಒಂದು ಬ್ಯಾನರ್ 500 ಅಂದರೆ 50 ಸ್ಟಾಪ್ಗೆ ಹಾಕಿರ್ತಾರೆ. ಅವ್ರು ಅದೇ ಕಾಸು ಅದು ಇಂಪ್ರೂವ್ಮೆಂಟು, ಇಲ್ಲಾಂದ್ರೆ ಪ್ಲಾಂಟ್ಸ್ ಹಾಕಿದ್ರೆ ಅದೇ ಗ್ರೋ ಆಗುತ್ತೆ. ಇವ್ರು ವುಡ್ಡನ್ನೇ ಕಡ್ಬಿಟ್ಟು ವುಡ್ಡನ್ನೇ ಇದು ಮಾಡ್ಬಿಟ್ಟು ಪೊಲ್ಯೂಷನ್ ಮಾಡ್ತಾರೆ ಅಂದರೆ ನೀವೇ ಹೇಳಿ, ಯಾರು ಏನು ಮಾಡ್ಬೇಕು ಇವ್ರನ್ನ? ಫಸ್ಟ್ ಇವ್ರನ್ನ MLA ಅವರು ಇವರು ಅಂತ ಏನು? ಅವರು ನಾರ್ಮಲ್ ಪೀಪಲೇ. ಅವ್ರು ಬರೀ ಕಂಟಿನ್ಯೂ ಗೌನ್ ಮಾಡ್ತಾರೆ ಅಷ್ಟೇ, ಇನ್ನು ಏನಿಲ್ಲ. ಅವ್ರ ಪವರ್ ಅಷ್ಟೇ ಇರೋದು, ಇನ್ನು ಏನು ಮಾಡೋಕ್ಕಾಗಲ್ಲ. ಅವರು 5 ನಿಮಿಷ ಅಷ್ಟೇ. ಪಬ್ಲಿಕ್ ಇಲ್ಲಿ ಬಂದರೆ ಎಲ್ಲ ಸಸ್ಪೆಂಡ್ ಮಾಡ್ಬಿಟ್ಟು ಕಳಿಸ್ತಾರೆ.